ನಿತ್ಯೋತ್ಸವ ನಿತ್ಯೋತ್ಸವ ಆಡಿದಿರಾ ಇದನ್ನ ಯಾವತ್ತಾದ್ರೂ? ಸ್ಕೂಲಲ್ಲಿ ನಾನು ಚಾಂಪಿಯನ್ ಆಗಿದ್ದೆ. ನೀವು ಸ್ಕೂಲಲ್ಲಿ ಇದ್ದಾಗ ಇದಿತ್ತ? ಇತ್ತು, ಅಮೆರಿಕಾದಲ್ಲಿತ್ತು. ನೀವು ಹಾರುವ ತಟ್ಟೆ ಬಗ್ಗೆ ಓದಿರ್ಬೇಕಷ್ಟೇ, ಆಡಿರಲ್ಲ. ಇದೇ ಹಾಗೆ ತಳ್ಕೊಳ್ಳೋಣ. ಆಡೋಣ. ಹಾರುವ ತಟ್ಟೆ. ಫ್ರಿಸ್ಬಿ. ನಾನು ಹೇಳಿದ್ದು ಸ್ಕೂಲಲ್ಲಿ ಚಾಂಪಿಯನ್ ಆಗಿದ್ದೆ, ಈಗಲ್ಲ. ಈಗ ಇನ್ನೊಂದ್ಸಲ ಚಿಕ್ಕವರಾಗಿರಾ ಇರೇ. I got it! I got it! ಪುಸ್ತಕದ ಹುಳ, ಪುಸ್ತಕ ತಿಂದಿದ್ ಸಾಕು. ಕೊಡಿ ಇಲ್ಲಿ. ಗ್ರೇಟ್ ಲವ್ ಸ್ಟೋರೀಸ್ ಆಫ್ ದ ವರ್ಲ್ಡ್. ಓಹೋ, MS ಅದನ್ನೆಲ್ಲ ಓದಕ್ ಶುರು ಮಾಡ್ಬಿಟ್ರಾ? ಸಂಗತಿಯಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ. ಓ, ಅರೆ ವಾ. MS, ನಿಮ್ಗೆ ಸಿನಿಮಾ ನೋಡಕ್ ಇಷ್ಟನಾ? ಇಷ್ಟ, ಆದ್ರೆ ರೂಮಲ್ಲಿ ಟಿವಿನೇ ಇಲ್ಲ. ಟಿವಿಲ್ ಬರೋ ಸಿನಿಮಾ ಅಲ್ಲ ನಾನು ಹೇಳಿದ್ದು. ಪಣಜಿಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ, ಹೋಗಿ ನೋಡ್ಕೊಂಡು ಬರೋಣ. ಹೋಗೋಣ. ಬೈ ದ ವೇ, ಪಣಜಿ ಅಂದ್ರೆ ನಾನು ಕೇಳಿದೆ ಇಲ್ಲಿ. ಪಣಜಿ ಅಂದ್ರೆ ಕೊಂಕಣಿಯಲ್ಲಿ ಮುತ್ತಜ್ಜಿ ಅಂತ. ಹೌದಾ? ಮುತ್ತಜ್ಜಿ ಹೆಸರು ಪ್ರಪಂಚದಲ್ಲಿ ಯಾವ ಊರಿಗೂ ಇಟ್ಟಿಲ್ಲ, ಇಲ್ಲಿ ಇಟ್ಟಿದ್ದಾರೆ. ಹಾಗಂತ ಇಲ್ಲಿಗೆ ಬಂದು ನಾನು ನೀವು ಮುತ್ತಜ್ಜಿ ತರ ಆಗೋದ್ ಬೇಡ. ಅದಕ್ಕೆ ಈ ಪುಸ್ತಕ ಓದ್ತಾ ಇದ್ದೆ. ಪಣಜಿಗೆ ಹೋಗಿ ಬರೋಣ. ಈ ಫಿಲ್ಮ್ ಫೆಸ್ಟಿವಲ್ಗಳು ಅಂದ್ರೆ ಆರ್ಟ್ ಫಿಲ್ಮ್ಸ್, ಬದುಕಿನ ತುಂಬಾ ಏಕತಾನತೆ ಅಂತ ಅವ್ರು ಹೇಳ್ತಾರೆ. ಮತ್ತು ಅವರ ಚಿತ್ರಗಳಲ್ಲಿ ಬರೀ ಏಕತಾನತೆ, ಬೋರ್ ಮಾಡಿಬಿಡ್ತಾರೆ. ಅದಕ್ಕಿಂತ ಈ ಸಮುದ್ರದ ಅಲೆಗಳ ಚಲನಶೀಲತೆ ಹೆಚ್ಚು ಸುಂದರ ಅಲ್ವಾ? ಪ್ರಪಂಚದ ಮೂಲೆ ಮೂಲೆಯಿಂದ ಈ ಸಿನಿಮಾ ಫೆಸ್ಟಿವಲ್ಗೆ ಸಿನಿಮಾ ನೋಡೋದಕ್ಕೆ ಜನ ಬರ್ತಾರೆ. ಅಂಥದ್ರಲ್ಲಿ ನಾವು ಇಲ್ಲೇ ಗೋವಾದಲ್ಲೇ ಇದ್ಕೊಂಡು ಹೋಗದೆ ಇದ್ರೆ ಹೇಗೆ? ಸರಿ, ಒಂದ್ ಸಿನಿಮಾ ನೋಡ್ಕೊಂಡು ಡಾನಾ ಪೌಲಾ, ಓಲ್ಡ್ ಚರ್ಚು, ಗೋವಾ ಎಲ್ಲ ಸುತ್ತಾಡ್ಕೊಂಡು ಬರೋಣ. ಹೋಗ್ಬೋದು. ಐ ಅಡ್ಮೈರ್ ಯುವರ್ ಲವ್ ಫಾರ್ ಲೈಫ್. ಪ್ರತಿ ಕ್ಷಣವೂ ಜೀವನದ ಸಂತೋಷ ಹೀರ್ಕೊಳ್ತಿರಲ್ಲ, ಅದರದ್ದೇ ಕೌತುಕ ನನಗೆ. ಯಾವುದೇ ಕ್ಷಣ ಯಾವುದೋ ಕಾರಣದಿಂದ ಉಸಿರು ತಟ್ಟಂತ ನಿಂತು ಹೋಗ್ಬೋದು. ಯಾವ ರೂಪದಲ್ಲಾದ್ರೂ ಸಾವು ಬಂದು ನಮ್ಮನ್ನ ಎತ್ಕೊಂಡು ಹೋಗ್ಬಿಡ್ಬೋದು. ಆದ್ರಿಂದ ವರ್ತಮಾನ ಮುಖ್ಯ. ವರ್ತಮಾನ ಬಹಳ ಬಹಳ ಮುಖ್ಯ. ಜೀವನದ ಎಲ್ಲ ಸಂತೋಷವನ್ನ ವರ್ತಮಾನದಲ್ಲಿ ಹೀರ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ.
ಏನ್ ಚಿಟ್ಟೆ ಹಿಡಿತಾ ಇದ್ದೀರಾ? ಮೊಬೈಲ್ ಅಲ್ಲಿ ರೇಂಜ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಇಲ್ಲೆಲ್ಲಾದ್ರೂ ಒಂದು ಪಾಯಿಂಟ್ ಅಲ್ಲಿ ಸಿಗ್ಬೋದು. ಸಿಕ್ತು. ಹಲೋ ಪ್ರಧಾನ್, ಹೇಗಿದೀಯಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಿನ್ನ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತಮ್ಮ. ಆ ವಿಜ್ಞಾನಾನಂದ ಬಾಬಾ ಇದ್ರಲ್ಲ, ಅವ್ರು ಈಗ ಕಂಪ್ಲೀಟ್ ಚೇಂಜ್. ಮೊನ್ನೆ ಫ್ಯಾಮಿಲಿ ಕರ್ಕೊಂಡು ಮಾಲ್ಗೆ ಬಂದಿದ್ರು, ಗುರ್ತೇ ಸಿಗ್ಲಿಲ್ಲ. ನಿಮ್ ತಾಯಿಗೆ ಥ್ಯಾಂಕ್ಸ್ ಹೇಳಿ ಅಂದ್ರು. ಮಧುರಾಗೆ ಇನ್ನು ಮುನ್ಸ್ ಹೋಗಿಲ್ಲ. ಸತ್ತವರ ನೇಳು ನಾಟಕ ನೋಡಿದ್ಯಲ್ಲ, ಹಾಗಾಗಿದೆ ಅವಳ ಪರಿಸ್ಥಿತಿ. ಅದಿರ್ಲಿ, ನೀನ್ ಎಲ್ಲಿದ್ಯಾ ಅಂತ ಕೇಳಲ್ಲ, ನೀನು ನಿನ್ ಫ್ರೆಂಡ್ ಹೇಗಿದ್ದೀರಾ ಅಂತ ಮಾತ್ರ ಕೇಳ್ತೀನಿ. ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದ್ದೀವಿ. ಒಂದು ಹೊಸ ಪ್ರಪಂಚ ಕಟ್ಕೊಂಡು ಹೊಸ ಬದುಕನ್ನ ರೂಪಿಸ್ಕೊಂಡಿದ್ದೀವಿ. ಮಧ್ಯ ವಯಸ್ಸಿನ ಏಕಾಕಿತನ ಕಳೆಯೋದಕ್ಕೆ ಒಬ್ಬ ಅದ್ಭುತವಾದ ಗೆಳೆಯ ಸಿಕ್ಕಿದ್ದಾರೆ. ನಾವು ತುಂಬಾ ಸಂತೋಷವಾಗಿದ್ದೀವಿ. ಅಲ್ಲೇನ್ ನಡೀತಿದೆ? ಎಲ್ಲ ಅನ್ವಾಂಟೆಡ್ ಅಮ್ಮ. ಯಾರೋ ಟಿವಿ ಜರ್ನಲಿಸ್ಟ್ ಬಂದು ದುಡ್ಡು ಕೇಳ್ದ. ನಿಮ್ಮಮ್ಮ ಯಾರ ಜೊತೆನೋ ಹೇಳ್ದೆ ಕೇಳ್ದೆ ಓಡ್ ಹೋಗಿರೋದನ್ನ ಸುದ್ದಿ ಮಾಡ್ತೀನಿ, 50,000 ಕೊಡಿ, ಕೊಟ್ರೆ ಸುದ್ದಿ ಮುಚ್ಚ ಹಾಕ್ತೀನಿ ಎಂದ. ನಮ್ಮಮ್ಮ ಮನೇಲಿ ಹೇಳಿನೇ ಹೋಗಿದ್ದಾರೆ, ನೀನ್ ಏನ್ ಬೇಕಾದ್ರೂ ಸುದ್ದಿ ಮಾಡ್ಕೋ ಅಂತ ಬೈದ್ ಕಳಿಸ್ದೆ. ಹೇಳೋದಕ್ಕೂ ಕೇಳೋದಕ್ಕೂ ಸಿಲ್ಲಿ ಅನಿಸ್ತಾ ಇದೆಯಮ್ಮ. ಪರವಾಗಿಲ್ಲ, ಹೇಳೋ. ಎಷ್ಟೋ ವಿಷಯಗಳು ಸಿಲ್ಲಿ ಅಂತ ಅನ್ಸಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತವೆ. ಹೇಳು. ನಾನ್ ದುಡ್ಡು ಕೊಡ್ಲಿಲ್ವಲ್ಲ, ಟಿವಿಗೆ ಹೋಗಿ ನ್ಯೂಸ್ ಕೊಟ್ಟಿದ್ದಾನೆ. 24/7 ಚಿಸ್ತಿದ್ದಾರೆ. ದೇಶದ ತುಂಬಾ ಎಷ್ಟೊಂದು ಸಮಸ್ಯೆಗಳಿವೆ, ಇವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ? ಹಾಗಾದ್ರೆ ನಾವಿಬ್ರು ಈಗ ಬ್ರೇಕಿಂಗ್ ನ್ಯೂಸ್ ಅನ್ನು. Nasty fellows. But I don't care. ರಾಯರ್ ಫ್ಯಾಮಿಲಿ ರಿಯಾಕ್ಷನ್ ಏನು? ಆ ಭಾಸ್ಕರ್ ರಾಯರ್ ಕಿರಿ ಸೊಸೆ ಅವ್ರ ಮಾವನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಿದ್ಲು ಗೊತ್ತೇನಮ್ಮ. ಮನೆ ಕಟ್ಟೋದಿಕ್ಕೆ ಅಂತ ಇಟ್ಟು ದುಡ್ಡನ್ನೆಲ್ಲ ಹೊತ್ಕೊಂಡು ಓಡ್ ಹೋಗಿದ್ದಾರೆ ಅಂತ. ಅವ್ರ ಕಿರಿ ಮಗ ಶ್ರಾವಣ ಕೂಡ ಅದನ್ನೇ ಗುಣಗ್ತಿದ್ದ. ಅವ್ರ ದೊಡ್ಡ ಮಗ ದೊಡ್ಡ ಸೊಸೆನೇ ವಾಸಿ. ಅವರು ರಾಯರ್ ಬಗ್ಗೆ ಗೌರವದಿಂದ ಮಾತಾಡಿದ್ರು. ಆದ್ರೆ ಆ ಮೇಘ ಶ್ರಾವಣ ಇಬ್ರು ತುಂಬಾ ಕೆಟ್ಟದಾಗ ಮಾತಾಡ್ತಿದ್ರಮ್ಮ. ನಿನ್ ಬಗ್ಗೆ ಕೂಡ. ಮೀಡಿಯಾದವ್ರು ಸುದ್ದಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ರಾಯರ್ ಮಕ್ಕಳು ಸೊಸೆ ಈ ರೀತಿ ಮಾತಾಡಬಾರ್ದಾಗಿತ್ತು. ಹೌದಮ್ಮ, ಅವ್ರಿಗೆ ವಿವೇಕನೇ ಇಲ್ಲ. ಸಂಸಾರದ ಒಡಕನ್ನ ಯಾರಾದ್ರೂ ಬಹಿರಂಗವಾಗಿ ಹಾಗೆ ಮಾತಾಡ್ತಾರ? ನಮ್ಮನೆ ಪಕ್ಕದ ಮನೆ ಎಲ್ಲರ ಹತ್ರ ಬೈಟ್ ತಗೊಂಡ್ರು. ಮಧುರಾ ಟಿವಿ ಅವ್ರಿಗೆ ಐ ಆಮ್ ಪ್ರೌಡ್ ಆಫ್ ಮೈ ಮದರ್ ಇನ್ ಲಾ ಅನ್ನೋದ. ನನಗಂತೂ ಫಸ್ಟ್ ಟೈಮ್ ಅವಳ ಬಗ್ಗೆ ಹೆಮ್ಮೆ ಅನಿಸ್ತು. ನಾನು ಅದೇ ಮಾತು ಹೇಳಿದೆ, ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ, ಮಾಡಲ್ಲ. ಅವಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅಂದೆ. ನಾನು ಅಷ್ಟೇ ಕಣೋ, ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ಆದಷ್ಟು ಬೇಗ ಬಂದು ಉತ್ತರ ಕೊಡ್ತೀನಿ. ಅಮ್ಮ, ಈಗ ನೀವು ಬರೋದ್ ಬೇಡ ಅನ್ಸುತ್ತೆ. ಇನ್ ಸ್ವಲ್ಪ ದಿನ ಸುತ್ತಾಡ್ಕೊಂಡು ಬನ್ನಿ. ಹೇಗಿದ್ರು ನಿಮ್ಮ ಅಕೌಂಟ್ ಅಲ್ಲಿ ಸಾಕಷ್ಟು ಹಣ ಇದೆ. ನೀವಿಲ್ಲಿ ಬಂದ್ರೆ ಸುಮ್ಮನೆ ಕೆಸರಿರ್ತಾರೆ, ನೋಯಿಸ್ತಾರೆ. ಈ ಸುದ್ದಿ ಎಲ್ಲ 2 ದಿನ ಅಮ್ಮ, ತಣ್ಣಗಾಗತ್ತೆ. ನೀವಿಲ್ಲಿ ಬಂದ್ರೆ ಮೀಡಿಯಾ ನಿಮ್ಮನ್ನ ಚೇಸ್ ಮಾಡುತ್ತೆ, ಅನಗತ್ಯವಾಗಿ ತಲೆ ತಿಂತಾರೆ. ಅದಕ್ಕೆಲ್ಲ ಹೆದರೋಳಲ್ಲ ನಾನು. ಸ್ಪಷ್ಟೀಕರಣ ಕೊಡ್ಬೇಕಾದ್ದು ನನ್ನ ಕರ್ತವ್ಯ. ನಾನು ಆದಷ್ಟು ಬೇಗ ಬರ್ತೀನಿ ಪ್ರಧಾನ್. ಹ್ಯಾವ್ ಎ ಗ್ರೇಟ್ ಟೈಮ್ ಅಮ್ಮ. ಐ ಲವ್ ಯು.
ಅದು ಅರ್ಥವಾಯ್ತು. ನನ್ನ ಮಕ್ಕಳು ಸೊಸೆಂದ್ರು ಏನಂದ್ರಂತೆ? ನಿಮ್ಮ ಕಿರಿ ಮಗ ಶ್ರಾವಣ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡದ್ನಂತೆ. ನಿಮ್ಮ ಹಿರಿ ಮಗನೇ ಸ್ವಲ್ಪ ಪರವಾಗಿಲ್ಲ. ನಿಮ್ಮ ಹಿರಿ ಸೊಸೆ ನಮ್ ಪರವಾಗಿ ವಕಾಲತ್ ವಹಿಸ್ಕೊಂಡು ಟಿವಿಲಿ ಮಾತಾಡದ್ಲಂತೆ. ಅವಳಿಗೆ ಮಾತ್ರ ನನ್ನ ಬಗ್ಗೆ ಗೌರವ ಅನುಕಂಪ ಇದೆ. ಮಿಕ್ಕವರೆಲ್ಲರದ್ದು ನಿರೀಕ್ಷೆ ಮಾಡಿದ ಪ್ರತಿಕ್ರಿಯೆನೇ. ಅವರಿಗೆ ಅವರ ಸ್ವಾರ್ಥ ಮುಖ್ಯ, ನಮ್ಮ ಸಂತೋಷ ಅಲ್ಲ. ನೋಟ್ ಬರೆದು ಬಂದಿದ್ರು ನಮ್ಮ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡಿದ್ದಾರೆ ನೋಡಿ. ನಾನು ಹೋಗಿ ಸರಿಯಾಗಿ ಉತ್ತರ ಕೊಡ್ತೀನಿ. ನನ್ನಂಥ ನಿಮ್ಮಂಥವ್ರ ಪರವಾಗಿ ಐ ವಿಲ್ ಗಿವ್ ದಮ್ ಅ ಸೂಟಬಲ್ ಆನ್ಸರ್. ಬೇಡಿ, ಲೆಟ್ಸ್ ಇಗ್ನೋರ್ ದಮ್. ಈ ಸುಂದರವಾದ ಪರಿಸರದಲ್ಲಿದ್ದಾಗ ಆ ಕೊಚ್ಚೆ ಮೇಲೆ ಕಲ್ಲೆಸೆಯೋ ಮಾತೇ ಬೇಡ. ಇದಕ್ಕೆಲ್ಲ ನಿರ್ಲಕ್ಷ್ಯವೇ ಮದ್ದು. ಮಹಾ ಸಂಕೋಚದ ಭಾಸ್ಕರ್ ರಾಯರ ಬಾಯಲ್ಲಿ ಎಂಥ ದಿಟ್ಟತನದ ಮಾತು, ಎಂಥ ಬದಲಾವಣೆ. ವೆಲ್ಕಮ್ ವೆಲ್ಕಮ್. ಒಂಟಿತನ ಎಲ್ಲರನ್ನೂ ಕಾಡುತ್ತಾ? ನಿಮ್ಗೆ ಇಷ್ಟು ದೂರ ಗೋವಾಕ್ ಬಂದ್ಮೇಲೂ ಒಂಟಿ ಅನ್ನಿಸ್ತಾ ಇದೆಯಾ? ಅದು ನಾನ್ ಜೊತೆ ಇದ್ದು? ಹಾಗಲ್ಲ, ಮನುಷ್ಯ ಬರೋದು ಒಬ್ಬನೇ, ಹೋಗೋದು ಒಬ್ಬನೇ. ಈ ಒಂಟಿತನದ ಅವಸ್ಥೆಯನ್ನು ಮೀರೋದಕ್ಕೆ ಮನುಷ್ಯ ಸಂಬಂಧಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾನೆ ಅಂತ ಅನ್ಸಲ್ವಾ? ಆ ವ್ಯವಸ್ಥೆಯಿಂದ ಹೊರಬರಬೇಕು ಅಂತ ತಾನೇ ನಾವು ಈ ವ್ಯವಸ್ಥೆ ಮಾಡ್ಕೊಂಡಿರೋದು. ಈಗೇನಾಯ್ತು? ನನ್ನಿಂದ ಏನಾದರೂ ತಪ್ಪಾಯ್ತಾ? ನಿಮಗೆ ಮುಜುಗರ ಆಗೋ ಥರ ನಾನೇನಾದರೂ ನಡ್ಕೊಂಡ? ಚೇ ಹಾಗೇನಿಲ್ಲ. ಐ ಆಮ್ ಮೋಸ್ಟ್ ಕಂಫರ್ಟಬಲ್ ವಿತ್ ಯು. ನೀವು ಇಲ್ದಾಗಲೇ ಕಷ್ಟ ನನಗೆ. ಯಾಕೋ ಬೆಳಿಗ್ಗೆನೆ ನನ್ನ ಪತ್ನಿಯ ನೆನಪಾಯ್ತು. ಮನಸ್ಸಲ್ಲಿ ತುಂಬ ವಿಷಾದ, ಸಂಕಟ. ನಾನು ಅವಳನ್ನು ಇನ್ನೂ ಚೆನ್ನಾಗಿ ನೋಡ್ಕೋಬಹುದಿತ್ತೇನೋ ಅಂತ ಗಿಲ್ಟ್. ನೆನಪಾಗೋದು ತಪ್ಪಲ್ಲ ಎಮ್ಮೆ. ಸಂಕಟದ ನೆನಪಾಗೋದು ತಪ್ಪು, ಗಿಲ್ಟ್ ಕಾಡೋದು ತಪ್ಪು. ಅವ್ರ ಸಾವಿಗೆ ನೀವು ಕಾರಣ ಅಲ್ವಲ್ಲ? ನನಗೂ ನನ್ನ ಹಸ್ಬೆಂಡ್ ನೆನಪಾಗ್ತಾರೆ. ಆದ್ರೆ ಅದು ವಿಷಾದ ಅಲ್ಲ, ಗಿಲ್ಟ್ ಕೂಡ ಅಲ್ಲ. ನಾವಿಬ್ರು ಮಧುರವಾಗಿ ಕಳೆದ ಕ್ಷಣಗಳನ್ನ ಮೆಲುಕು ಹಾಕ್ತಾ ಇರ್ತೀವಿ. ನನ್ನ ಹೆಂಡತಿ ಒಳ್ಳೆಯವಳು. ಒಳ್ಳೆ ಹೆಂಡತಿಗಿಂತ ಒಳ್ಳೆ ತಾಯಿ ಅಂತ ಹೇಳ್ಬೋದು. ನಮ್ಮಿಬ್ಬರು ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು. ಆದರೂ ಹೀಗಾದ್ರಲ್ಲ ನನ್ನಿಬ್ಬರು ಮಕ್ಕಳು ಅವಿವೇಕಗಳು. ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಬೆಳೆಸಿದ ಮಕ್ಕಳೇ ಕೆಲವು ಸಲ ಅವಿವೇಕಿಗಳಾಗ್ಬಿಡ್ತಾರೆ. ನಿಮ್ ಹೆಂಡತಿ ತೀರ್ಕೊಂಡಿದ್ರಿಂದ ನಿಮ್ಮನ್ನ ಒಂಟಿತನ ಕಾಡ್ತಾ ಇದೆ ಅನ್ಸುತ್ತೆ. ಈ ಸಮುದ್ರಕ್ಕೆ ನಮ್ಮ ಮನಸ್ಸಿನ ನೆನಪುಗಳನ್ನೆಲ್ಲ ಕೆದಕಿ ಕೆದಕಿ ತೆಗೆದು ನಮ್ಮ ಮನಸ್ಸಿನ ಅಂಗಳದಲ್ಲಿ ನಿಲ್ಲಿಸುವಂತಹ ದೈತ್ಯ ಶಕ್ತಿ ಇದೆ. ಒಂದು ಕೆಲಸ ಮಾಡಿ, ನೀವು ಸ್ವಲ್ಪ ಹೊತ್ತು ಒಬ್ಬರೇ ಅಡ್ಡಾಡ್ತಾ ಇರಿ, ನೆನಪುಗಳನ್ನ ಮೆಲುಕು ಹಾಕ್ತಾ ಇರಿ. ಬಟ್ ಲೆಟ್ ದ ಮೆಮರೀಸ್ ಬಿ ಸ್ವೀಟ್ ಮೆಮರೀಸ್. ನಾನು ಇಲ್ಲೇ ಸ್ವಲ್ಪ ಓಡಾಡ್ಕೊಂಡು ಬರ್ತೀನಿ. ಬೇಡ ಬೇಡ ಬೇಡ, ನೀವು ಹೋದ್ರೇನೆ ನನ್ನ ಒಂಟಿತನ ಜಾಸ್ತಿ ಆಗೋದು. ಐ ಆಮ್ ಮೋಸ್ಟ್ ಕಂಫರ್ಟಬಲ್ ವಿತ್ ಯು. ನೀವು ನನ್ನ ಜೀವನದ ಒಂದು ಭಾಗ ಆಗಿಬಿಟ್ಟಿದ್ದೀರಿ, ಅಥವಾ ನಾನು ನಿಮ್ಮ ವ್ಯಕ್ತಿತ್ವ ಒಂದೊಂದು ಭಾಗ ಆಗಿದ್ದೀನಿ. ನಾವಿಬ್ರು ಒಂದೇ ಮಾನಸಿಕ ಆವರಣದಲ್ಲಿದ್ದೀವಿ. ಖಂಡಿತ ನಿಜ. ನನಗೂ ನನ್ನ ಹಸ್ಬೆಂಡ್ ನೆನಪಾಗ್ತಿದ್ರು. ಇವತ್ತು ಬೆಳಿಗ್ಗೆ ನಾವು ಹನಿಮೂನಿಗೆ ಅಂತ ಇದೇ ಗೋವಾಕ್ಕೆ ಬಂದಿದ್ವಿ. ಮತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಇದೇ ರೆಸಾರ್ಟ್ನಲ್ಲೇ ಉಳ್ಕೊಂಡಿದ್ವಿ.
ನಾವಿಬ್ರು ಮಧುರವಾಗಿ ಕಳೆದ ಕ್ಷಣಗಳನ್ನ ನಾನು ಆಗಾಗ ಮೆಲುಕು ಹಾಕ್ತಾ ಇರ್ತೀನಿ. ಬೇಸಿಕಲಿ ಹಿ ವಾಸ್ ಅ ನೈಸ್ ಮ್ಯಾನ್. ಸಣ್ಣ ಪುಟ್ಟ ದೌರ್ಬಲ್ಯಗಳಿದ್ದಿರಬಹುದು. ಅತ್ಯಂತ ಪರಿಪೂರ್ಣರಾದ ಮನುಷ್ಯರು ಯಾರು ಸಿಗ್ತಾರೆ ಹೇಳಿ ಈ ಪ್ರಪಂಚದಲ್ಲಿ? ತೀರ್ಕೊಂಡವ್ರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರ ಒಳ್ಳೆಯ ನೆನಪುಗಳನ್ನ ನಮ್ಮ ಜೊತೆಗೆ ಇಟ್ಕೊಂಡು ಬದುಕೋದು ಅಲ್ವಾ? ಎಷ್ಟು ಒಳ್ಳೆಯ ಮಾತು. ನಿಜ, ಒಳ್ಳೆಯ ನೆನಪುಗಳನ್ನ ಕಾದಿರಿಸೋದು ಮುಖ್ಯ. ಇನ್ನೂ ಒಂದು ಮಾತು, ಆ ಹಳೆಯ ನೆನಪುಗಳು ಹೊಸ ಅನುಭವಗಳಿಗೆ ತಡೆಗೋಡೆ ಆಗಬಾರ್ದು. ಹೊಸ ನೆನಪುಗಳು, ಹೊಸ ಸಂಬಂಧಗಳು, ಹಳೆಯ ನೆನಪುಗಳು, ಹಳೆಯ ಸಂಬಂಧಗಳಿಗೆ ಅವಮಾನ ಮಾಡೋದಿಲ್ಲ. ಅವೇ ಬೇರೆ, ಇವೇ ಬೇರೆ. ಹೌದು, ಅದು ಆ ಕಾಲಕ್ಕೆ ಸತ್ಯ, ಇದು ಈ ಕಾಲಕ್ಕೆ ಸತ್ಯ. ಒಂದೇ ನೆನಪಿಗೆ ಅಂಟಿಕೊಂಡು ಬದುಕೋದು ಕೂಡ ಬದುಕಿಗೆ ಅವಮಾನ ಮಾಡುತ್ತೆ. ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಪ್ರತಿಭಾ ಗುಂಟೂರು ಬರದೇ ಇದ್ದಿದ್ರೆ ನನ್ನ ಬದುಕು ಎಷ್ಟು ಅಪೂರ್ಣವಾಗಿರ್ತಿತ್ತು ಅಂತ. ಭಾಸ್ಕರ್ ರಾಯರು ಪ್ರತಿಭಾನ ಜೀವನದಲ್ಲಿ ಬರದೇ ಹೋಗಿದ್ರೆ ಪ್ರತಿಭಾಳ ಜೀವನನೂ ಅಪೂರ್ಣ ಆಗಿರ್ತಿತ್ತು ಅನ್ನೋದು ಅಷ್ಟೇ ನಿಜ. ನೀವು ನನಗೆ ಸಿಕ್ಕ ಮೇಲೆ ನನ್ನ ಜೀವನಕ್ಕೆ ಒಂದು ಪೂರ್ಣತೆ ಸಿಕ್ತು. ಬೆಂಗಳೂರಿನ ಮಾರ್ನಿಂಗ್ ವಾಕಲ್ಲಿ ಈ ಪ್ರಸನ್ನತೆ ಇರುವುದೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅದ್ಭುತವಾದ ಸೂರ್ಯೋದಯ, ಸಮುದ್ರದ ಸಂಗೀತ, ಶುದ್ಧವಾದ ಗಾಳಿ, ನಮ್ಮ ತಂಟೆಗೆ ಬಾರದೇ ಇರೋ ಜನ. ನಾವು ಎಷ್ಟು ಕಾಲ ಬದುಕಿರ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕಿರ್ತೀವಿ ಅನ್ನೋದು ಮುಖ್ಯ. ಹಲವಾರು ದಿನ ಅರ್ಥಹೀನವಾಗಿ ಬದುಕೋದಕ್ಕಿಂತ ಕೆಲವಾರು ದಿನ ಅರ್ಥಪೂರ್ಣವಾಗಿ ಬದುಕೋದೇ ಚಂದ. ನಿತ್ಯೋತ್ಸವ